ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಚಿನ್ನಯ್ಯ ಟ್ವಿಸ್ಟ್ ನೀಡಿದ್ದಾರೆ. ರಿಟ್ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಷಡ್ಯಂತ್ರದ ಹಲವು ಅಚ್ಚರಿಯ ಅಂಶ ಇದೀಗ ಬಹಿರಂಗವಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿ ಡಿಮ್ಯಾಂಡ್ ಮಾಡಲಾಗಿತ್ತ. 200 ಕೋಟಿಯ ಮೂಲಕವಾಗಿ ಏನಾದರೂ ಸ್ಕೆಚ್ ಹಾಕಿದ್ರ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅರ್ಜಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಫೋಟಕವಾದಂಥ ಅಂಶವನ್ನ ರಿವೀಲ್ ಮಾಡಿದ್ದಾರೆ. ತನಿಖೆಯ ಅಂತಿಮ ವರದಿಯನ್ನ SIT ಸಲ್ಲಿಕೆ ಮಾಡಿದಂತಹ ನಂತರದಲ್ಲಿ ಆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಜೈಲಿಗೆ ಕಳುಹಿಸೋದಕ್ಕೆ ಈ ರೀತಿಯಾಗಿ ಮಾಡಲಾಗಿತ್ತು. ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು. ಭರವಸೆಯನ್ನ ಕೊಟ್ಟು ಬೆದರಿಸಿ ಹೇಳಿಕೆಯನ್ನ ಕೊಡಿಸಿದ್ದಾರೆ. ಸಂಚುಕೋರರಿಗೆ ಕೇರಳದಿಂದ ಬರ್ತಾ ಇತ್ತು ಅಪಾರವಾದ ಹಣ. ಚಿತ್ರದುರ್ಗದ ಮಹಿಳೆ ಒಬ್ಬರಿಂದಲೂ ಕೂಡ ಭಾರಿ ಫಂಡಿಂಗ್ ಆಗ್ತಾ ಇತ್ತು. ನಟ ಪ್ರಕಾಶ್ ರಾಜ್ ಫೋನ್ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಿ ಚಿನ್ನಯ್ಯ ಇದೀಗ ನಟನ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರುವ ಪ್ರಕರಣದಲ್ಲಿ ಇದು ಮತ್ತೊಂದು ಸ್ಫೋಟಕ ಸಂಗತಿ. ಚಿನ್ನಯ್ಯನನ್ನ ಬಳಸಿಕೊಂಡು ಬುರುಡೆ ಗ್ಯಾಂಗ್ ಹೇಗೆಲ್ಲ ಸಂಚು ರೂಪಿಸಿತ್ತು ಅನ್ನುವಂತಹ ವಿಚಾರ ಸದ್ಯಕ್ಕೆ ಬಯಲಾಗಿರುವಂಥದ್ದು. ಮೊದಲು ಬುರುಡೆ ಗ್ಯಾಂಗ್ ಜೊತೆಗಿದ್ದಂಥ ಚಿನ್ನಯ್ಯ ಇದೀಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು, ಆ ಅರ್ಜಿಯಲ್ಲಿ ಹಲವು ಸ್ಫೋಟಕ ಸಂಗತಿಗಳು ಹೊರಬಿದ್ದಿದೆ. ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಕೇಳಿಬಂದಿದೆ. ಅಲ್ಲದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡೋದಕ್ಕೆ 200 ಕೋಟಿ ಬಡ್ಜೆಟ್ ಮತ್ತು ಕೇರಳದ ಹಣದ ಲಿಂಕ್ ಇರೋದು ಕೂಡ ಬಯಲಾಗಿದೆ. ಚಿನ್ನಯ್ಯ ಹೇಳಿಕೆಯಲ್ಲಿ ಒಂದು ದಿನ ರಾತ್ರಿ ಸುಮಾರು 8 ಗಂಟೆಗೆ ಬುರುಡೆ ಗ್ಯಾಂಗ್ ಸದಸ್ಯ ಗಿರೀಶ್ ಮಟ್ಟಣ್ಣನವರ್ ನಟ ಪ್ರಕಾಶ್ ರಾಜ್ಗೆ ದೂರವಾಣಿ ಕರೆಯನ್ನ ಮಾಡ್ತಾರೆ. ಅದಾದ ನಂತರ ಆ ಒಂದು ಫೋನ್ ಅನ್ನ ನನಗೆ ನೀಡ್ತಾರೆ. ಪ್ರಕಾಶ್ ರಾಜ್ ತಮಿಳಿನಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣನವರ್ ಅವರು ಏನ್ ಹೇಳಬೇಕು ಅಂತ ಹೇಳಿ ಸೂಚಿಸಿದ್ದಾರೋ ಅದನ್ನ ಅಧಿಕಾರಿಗಳ ಮುಂದೆ ಹೇಳಬೇಕು. ಅವರು ಹೇಳಿದಂತೆ ಕೇಳಿದ್ರೆ ಜೂನ್ 29ರಂದು ಬಂದು ಅಪ್ಪಿಕೊಳ್ತೇನೆ ಅನ್ನೋದಾಗಿ ಹೇಳ್ತಾರೆ. ಹೀಗೆಂದು ಹೇಳಿದಾಗ ನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖಿಸಿ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡೋದಕ್ಕೆ ಒಟ್ಟು 200 ಕೋಟಿ ರೂಪಾಯಿಗಳ ಬಜೆಟ್ ಸಿದ್ಧವಾಗಿತ್ತು. ಈ ಸಂಚಿನ ಭಾಗವಾಗಿ 50 ಲಕ್ಷ ರೂಪಾಯಿ ಕೊಡುವನ್ನ ಆಮಿಷವನ್ನ, ಅಂದ್ರೆ ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂಥ ಆಮಿಷವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಡ್ಡಿದ್ರು. ಈ ಷಡ್ಯಂತ್ರಕ್ಕಾಗಿ ಕೇರಳದಿಂದ ಹಣ ಬಂದಿತ್ತು. ಇನ್ನು ಚಿತ್ರದುರ್ಗದ ರಮಾ ನಾಗರಾಜ್ ಎಂಬುವರು ಕೂಡ ಇದಕ್ಕೆ ಹಣ ನೀಡಿದ್ದಾರೆ. ತಮ್ಮ ಪತ್ನಿಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿರುವ ಹಾಗೂ ನಗದು ಹಣದ ವಹಿವಾಟಿನ ಸಂಪೂರ್ಣ ವಿವರಗಳನ್ನ ಚಿನ್ನಯ್ಯ ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಷಡ್ಯಂತ್ರದ ರೂವಾರಿಗಳಾಗಿದ್ದಾರೆ. ಆರೋಪಿಗಳ ಹೆಸರು ಹೇಳಿದ್ರು SIT ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೈಕೋರ್ಟ್ ವಿಚಾರಣೆಯನ್ನ ಸದ್ಯ ಜೂನ್ 29ಕ್ಕೆ ಮುಂದೂಡಲಾಗಿದೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಚಿನ್ನಯ್ಯ ನೀಡಿರುವಂತಹ ಟ್ವಿಸ್ಟ್ ಇದೀಗ ಮುಂದೆ ಯಾವೆಲ್ಲ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಯಾವ ರೀತಿಯಾದಂತಹ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾಜು ನೋಡಬೇಕಿದೆ. ಸಂಚು ಷಡ್ಯಂತ್ರದ ಹಲವು ಅಚ್ಚರಿಯ ಅಂಶ ಇದೀಗ ಬಹಿರಂಗವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿ ಅಂದರೆ ಮಾಸ್ಕ್ ಮ್ಯಾನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನ ಮೂಡಿಸಿದಂಥ ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ಗೆ ಮತ್ತೊಂದು ಮಹತ್ವದ ತಿರುವು ಕೂಡ ಸಿಕ್ಕಿದೆ. ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಇದು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳುಹಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತಿತರರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಎಂದೇ ಕುಖ್ಯಾತಿ ಪಡೆದಿದ್ದಂತಹ ಚಿನ್ನಯ್ಯ ಇದೀಗ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ಮುಖ್ಯ ಅಂಶಗಳೇನು, ಜೊತೆಗೆ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರನ್ನ ಯಾವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇದು ಮುಂದೆ ಯಾವ ರೀತಿಯಾದಂತಹ ಟರ್ನ್ ಪಡೆದುಕೊಳ್ಳಬಹುದು? ಪ್ರಕರಣಕ್ಕೆ ಮಹತ್ತರ ತಿರುವು ಪಡೆದಿದೆ ಅಂತ ಹೇಳ್ಬಹುದು. ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿರುವಂತದ್ದು. ಚಿನ್ನಯ್ಯ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಷಡ್ಯಂತ್ರದ ಹಲವು ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ. ತನಿಖೆ ಅಂತಿಮ ವರದಿಯನ್ನ SIT ಸಲ್ಲಿಸದ ಕಾರಣ ಅದರ ಕ್ರಮವನ್ನ ಕೂಡ ರಿಟ್ ಅರ್ಜಿಯಲ್ಲಿ ಅವರು ಪ್ರಶ್ನಿಸಿರುವಂತದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ವಿಠಲ್ ಗೌಡ, ಜಯಂತ್, ಯೂಟ್ಯೂಬರ್ಗಳಾದ ಸಮೀರ್ MD, ಅಜಯ್, ದಿನೇಶ್ ಸೇರಿದಂತೆ ಹಲವರ ಪಾತ್ರದ ಬಗ್ಗೆ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಟ ಪ್ರಕಾಶ್ ರಾಜ್ ಬಗ್ಗೆಯೂ ಅರ್ಜಿಯಲ್ಲಿ ಪ್ರಸ್ತಾಪಿಸಿರುವಂತದ್ದು. ಇದು ಮತ್ತಷ್ಟು ತಿರುವು ಪಡೆಯುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ರಿಟ್ ಅರ್ಜಿಯಲ್ಲಿ ವಿಠಲ್ ಗೌಡ ತಮ್ಮನ್ನ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪರಿಚಯಿಸಿದ್ದಾರೆ. ತದನಂತರ ಧರ್ಮಸ್ಥಳದಲ್ಲಿ ಅನೇಕ
ದಫನ್ ಮಾಡಿ ಅಲ್ಲಿ ಸಾವಿರಾರು ಶವಗಳಿಗೆ ಅಲ್ಲಿ ಇದೆ ಅಂತ ಹೇಳಲು ನಿರ್ದೇಶನ ನೀಡಿದ್ರು ಅಂತ ಗಿರೀಶ್ ಮಟ್ಟನ್ ಅವರು, ವಿಠಲ್ ಗೌಡ, ಗಣೇಶ್ ಮತ್ತಿತರರು ತಮಿಳುನಾಡು ಸೇರಿದಂತೆ ಹಲವೆಡೆ ತನ್ನನ್ನ ಕರೆದೊಯ್ದಾಗಿ ಕೂಡ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕರೆದೊಯ್ದ ಸಂದರ್ಭದಲ್ಲಿ 5,000, 15,000 ಹಣವನ್ನ ಕೂಡ ನೀಡುತ್ತಿದ್ರು. ನಂತರ ಬೆಂಗಳೂರಿನ ಜಯಂತ್ ಮನೆಗೆ ಕರೆದೊಯ್ದು ತಲೆಬುರುಡೆ ಕೊಟ್ಟು ಕೈಯ ಹಿಡಿದುಕೊಳ್ಳುವಂತೆ ಸೂಚಿಸಿ ಫೋಟೋವನ್ನ ಕೂಡ ತೆಗೆಸಿದ್ದಾರೆ. ಅಂದ್ರೆ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿತ್ತು. ಆ ಫೋಟೋ ಎಲ್ಲಿ ತೆಗೆದಿತ್ತು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಾದ ನಂತರ ವಕೀಲರ ಕಚೇರಿಗೆ ಕರೆದೊಯ್ದು ಅಲ್ಲಿ ಸಹಿಯನ್ನ ಪಡಿಸ್ತಾರೆ. ನಂತರ ಸುಜಾತ ಭಟ್ ಅವರೊಂದಿಗೆ ಗಿರೀಶ್ ಮಟ್ಟನ್ ಅವರು ತಮ್ಮನ್ನು ಅಂದ್ರೆ ದೆಹಲಿ ಸುಪ್ರೀಂ ಕೋರ್ಟ್ ಕೂಡ ಕರೆದೊಯ್ದಿದ್ದಾರೆ. ಹಾಗೇನೆ ಉಜಿರೆಗೆ ತೆರಳಿದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಕೂಡಿ ಹಾಕಿದ್ದಾರೆ. ಹಾಗೆ ಸಂಜೆ ವೇಳೆ ಗಿರೀಶ್ ಮಟ್ಟನ್ ಅವರ ತಲೆ ಆಗಿರ್ಬೋದು, ಕಾಲುಗಳನ್ನ ಮಸಾಜ್ ಮಾಡಲು ಹೇಳಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೋರ್ಟ್ಗೆ ಅಂದ್ರೆ ತಾವು ಹೇಳಿದ ಹಾಗೆ ಹೇಳದೇ ಇದ್ರೆ ಅದೇ ಜಾಗದಲ್ಲಿ ಕೊಲ್ಲುವುದಾಗಿ ಹಾಗೆ ಹೂಡುವುದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ತಿಳಿಸಿರುವಂತದ್ದು. ಸಮೀರ್ MD ಏನಿದ್ದಾರೆ ಯೂಟ್ಯೂಬರ್, ಅವರ ಚಾನೆಲ್ಗಳಲ್ಲಿ ಅವರ ಸೂಚನೆಯಂತೆ ಹೇಳಿಸಿ ರೆಕಾರ್ಡ್ ಅನ್ನ ಕೂಡ ಮಾಡಿದ್ದಾರೆ. ಹಾಗೆಯೇ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಚೆಕ್ ನೀಡುವುದಾಗಿ ಕೂಡ ಭರವಸೆಯನ್ನ ನೀಡಿದ್ದನ್ನ ರೆಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಗೆಯೇ ಪ್ರಮುಖವಾಗಿ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಕೂಡ ಉಲ್ಲೇಖಿಸಿರುವಂತದ್ದು. ಅಂದ್ರೆ ತಲೆಬುರುಡೆ ನೀಡಿ ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಕೇರಳದ ರೆಸಾರ್ಟ್ಗೆ ಅವರು ಕರೆದೊಯ್ದಿದ್ರು. ಅಲ್ಲಿ ರಾತ್ರಿ 8 ಗಂಟೆಗೆ ನಟ ಪ್ರಕಾಶ್ ರಾಜ್ ಅವರಿಗೆ ಕರೆ ಮಾಡಿ ಅರ್ಜಿದಾರರಿಗೆ ಫೋನ್ ನೀಡಿದ್ದಾರೆ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಟ ಪ್ರಕಾಶ್ ರಾಜ್ ಅವರು ತಮಿಳುನಾಡಿನಲ್ಲಿ ಮಾತಾಡಿ ಅಂದ್ರೆ ತಮಿಳು ಭಾಷೆಯಲ್ಲಿ ಮಾತನಾಡಿ ಗಿರೀಶ್ ಮಟ್ಟನ್ ಅವರು ಹೇಳಿಕೆ ನೀಡಬೇಕಂತ ತಿಳಿಸಿದ್ದಾರೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ 29ನೇ ತಾರೀಕಿಗೆ ಅಂದು ಆ ವಿಚಾರಗಳನ್ನ ಕೂಡ ಮಾಡಿದ್ದಾರೆ ಅನ್ನೋದನ್ನ ಉಲ್ಲೇಖ ಮಾಡಿರುವಂತದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟನ್ ಅವರು ಬಂಗ್ಲೆಗುಡ್ಡದ ಸ್ಥಳವನ್ನ ಗುರುತಿಸಿ ಅಲ್ಲಿ ಉತ್ಖನನ ನಡೆಸಿ ಸರ್ಕಾರದ ಅಂದ್ರೆ ಹಣವನ್ನ ಪೋಲು ಮಾಡಬೇಕು ಕೂಡ ಮಾತುಕತೆ ಮಾಡಿದ್ರು. ಅಂದ್ರೆ ಈ ಯೋಜನೆಯ ಬಜೆಟ್ ಸುಮಾರು 200 ಕೋಟಿ ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗೆ ವೀರೇಂದ್ರ ಹೆಗ್ಡೆ ಅವ್ರನ್ನ ಜೈಲಿಗೆ ಕಳುಹಿಸಲು ಸಹಕರಿಸಿದ್ರೆ 50 ಲಕ್ಷ ರೂಪಾಯಿ ನೀಡೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ರು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ರು. ಅಂತಂದ್ರೆ ಈ ಬಜೆಟ್ ಅಂದ್ರೆ ಉತ್ಖನನ ಆಗಿರ್ಬೋದು, ಅಲ್ಲಿ ಸರ್ಕಾರ FSL ಟೀಮ್ ಹೋಗೋದು, ಪೊಲೀಸರು ಅಲ್ಲಿ ತನಿಖೆ ನಡೆಸೋದು, ಸೊ ಇದಕ್ಕೆಲ್ಲ ಖರ್ಚು 200 ಕೋಟಿ ಆಗ್ಬೇಕು ಅನ್ನೋದನ್ನ ಕೂಡ ಇವರು ಮೊದ್ಲೇ ತಾಳೆ ಅನ್ನೋದನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿರೋದು. ಅಷ್ಟು ಮಾತ್ರವಲ್ಲದೆ ಅಂದ್ರೆ ಧರ್ಮಸ್ಥಳದ ಹೆಸರನ್ನ ಕೆಡಿಸಿ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿದ್ರೆ 50 ಲಕ್ಷ ಹಣವನ್ನ ಕೂಡ ಕೊಡ್ತೀವಿ ಅಂತ ಮಾತುಕತೆಯನ್ನ ಮಾಡಿದ್ರಂತೆ. ಈ ಎಲ್ಲ ಅಂಶಗಳು ಈಗಾಗಲೇ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಟ ಪ್ರಕಾಶ್ ರಾಜ್ ಹಾಗೇನೆ ಚಿನ್ನಯ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು ಇನ್ನೂ ಕೂಡ ತೀವ್ರ ಅಚ್ಚರಿ ಮೂಡಿಸಿದೆ. ಅಷ್ಟು ಮಾತ್ರವಲ್ಲದೆ ಸರ್ಕಾರ ಗೆ ಸೂಕ್ತ ನಿರ್ದೇಶನ ನೀಡಬೇಕಂತ ಚಿನ್ನಯ್ಯ ಅವರು ರಿಟ್ ಅರ್ಜಿಯಲ್ಲಿ ಕೋರಿ ಮಾಡಿದ್ದಾರೆ. ಸೊ ಜೂನ್ 29ರ ಒಂದು ವಿಚಾರಣೆ ಕೂಡ ನಿಗದಿಯಾಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.